ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್‌ಶಿಪ್‌ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡೋಣ. ಪ್ರೀ ಮೆಟ್ರಿಕ್ ಸ್ಕಾಲರ್‌ಶಿಪ್ ಅಂದರೆ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್‌ಶಿಪ್ ಅದು. ಅದನ್ನು ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೇ ಥರದ ಸ್ಕಾಲರ್‌ಶಿಪ್ ಅಪ್ಡೇಟ್‌ಗಳಿಗಾಗಿ ನಮ್ಮ ಚಾನಲ್‌ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಇಲ್ಲಿ ಸ್ಕಾಲರ್‌ಶಿಪ್‌ಗೆ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ SATS ನಂಬರ್ ಬೇಕಾಗುತ್ತೆ, ಆಧಾರ್ ನಂಬರು ಮತ್ತು ಕ್ಯಾಸ್ಟ್ ಟು ಇನ್ಕಮು, UDID ನಂಬರು, ಆ ಸ್ಟೂಡೆಂಟ್ ಏನೋ ಡಿಸಬಿಲಿಟಿ ಆಗಿತ್ತು ಅಂತಿದೆ. ಇವಾಗ ಯಾವ ರೀತಿಯಾಗಿ ಸ್ಕಾಲರ್‌ಶಿಪ್‌ಗೆ ಅಪ್ಲೈ ಮಾಡೋಣ ಅಂತ ನೋಡೋಣ. ಮೊದಲನೇದಾಗಿ ನೀವು ಇಲ್ಲಿ ಗೂಗಲ್‌ಗೆ ಹೋಗಿ ಗೂಗಲಲ್ಲಿ SSP ಅಂತ ಟೈಪ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್‌ಶಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೊಳ್ಬೋದು ಈ ವೆಬ್ಸೈಟನ್ನು. ಓಪನ್ ಆದ ನಂತರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ ಮೊದಲು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲೈ ಮಾಡಬೇಕಾದ್ರೆ ID ಪಾಸ್ವರ್ಡು ಬರುತ್ತೆ. ಅದರಲ್ಲಿ ID ಪಾಸ್ವರ್ಡನ್ನು ಇವಾಗಲೇ ತಗೊಂಡಿದ್ದೀನಿ. ಇವಾಗ ನಾನು ಡೈರೆಕ್ಟು ID ಪಾಸ್ವರ್ಡ್ನ ಮತ್ತು ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಹಾಕ್ಕೊಂಡು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅದರಲ್ಲಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಯಾರ್ದು ಇವಾಗ ಅಪ್ಲೈ ಮಾಡ್ತಿದ್ದೀರಾ ಅವರ ಹೆಸರನ್ನು ಹಾಕ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿರೋ ಹೆಸರು ಮತ್ತು ಆಧಾರ್ ನಂಬರನ್ನು ಹಾಕ್ಕೊಂಡು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇವೆಲ್ಲನೂ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಆಧಾರ್ನಲ್ಲಿರುವಂಥ ಹೆಸರು ಮತ್ತು ಆಧಾರ್ ಸಂಖ್ಯೆನ ಯಾರ್ದು ಇವಾಗ ಅಪ್ಲೈ ಮಾಡಬೇಕಾಗಿರುತ್ತೆ ಅವರ ಸ್ಟೂಡೆಂಟು ಆಧಾರ್ ನಂಬರು ಮತ್ತು ಅವರ ಹೆಸರನ್ನು ಹಾಕ್ಕೊಳ್ಳಿ. ನಂತರ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಕಾಣ್ತಕ್ಕಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅವರ ಅಕೌಂಟ್ಗೆ ಓಪನ್ ಆಗುತ್ತೆ, SSP ಅಕೌಂಟಿಗೆ. ಅದರಲ್ಲಿ ಮೊದಲನೇದಾಗಿ KYCಯನ್ನು ಮಾಡಬೇಕಾಗಿರುತ್ತೆ. ಫಸ್ಟು ಅಪ್ಲೈ ಮಾಡೋರು KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. KYC ಕ್ಲಿಕ್ ಮಾಡ್ಕೊಂಡ ನಂತರ ಕ್ಲಿಕ್ ಫಾರ್ KYC ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಪೇಜನ್ನು ಓಪನ್ ಆಗುತ್ತೆ. ಅದರಲ್ಲಿ ಓಪನ್ ಆಗ್ತಾ ಇದೆ. ಓಪನ್ ಆದ ನಂತರ ಸ್ಟೂಡೆಂಟ್ ಆಧಾರ್ ನಂಬರನ್ನು ಹಾಕ್ಕೊಳ್ಳಿ. ನಂತರ ಕೆಳಗೆ ಕಾಣ್ತಕ್ಕಂಥ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಬಾಕ್ಸನ್ನು. ನಂತರ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಎಂಟರ್ ಮಾಡ್ಕೊಡ್ತಾ ಇದ್ದೀನಿ. ನಂತರ ಕೆಳಗೆ ಕಾಣ್ತಕ್ಕಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅವರ ಒಂದು ಸ್ಟೂಡೆಂಟು ಫೋಟೋ ಬರುತ್ತೆ, ಆಧಾರ್ ಕಾರ್ಡಲ್ಲಿರುವಂಥ ಫೋಟೋ, ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ಸೇವ್ ಆಗುತ್ತೆ KYC ಮತ್ತು ವ್ಯಾಲಿಡೇಷನ್ ಎಲ್ಲ ಆದಮೇಲೆ ಇವಾಗ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಣ. ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಇನ್ಸ್ಟ್ರಕ್ಷನ್ ಬರುತ್ತೆ, ಆ ಇನ್ಸ್ಟ್ರಕ್ಷನ್ನ ಓದ್ಕೊಂಡು ನೀವು ಇದು ಮಾಡ್ಕೊಳ್ಬೋದು. ನಂತರ ಇಲ್ಲಿ 3 ಸ್ಟೆಪ್ಗಳಿರುತ್ತೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾದ್ರೆ. ಮೊದಲನೇ ಸ್ಟೆಪ್ಪಲ್ಲಿ ಸ್ಟಡಿ ಕ್ಯಾಸ್ಟು ಪರ್ಸ್ನಲ್ ಡೀಟೇಲ್ಸು, ಮತ್ತು ಎರಡನೇ ಸ್ಟೆಪ್ಪಲ್ಲಿ ಹಾಸ್ಟೆಲ್ ಡೀಟೇಲ್ಸು, ಮೂರನೇ ಸ್ಟೆಪ್ಪಲ್ಲಿ ಏನಿಲ್ಲ ಅದನ್ನ ರಿವ್ಯೂ ಮಾಡಿ ಫೈನಲ್ ಸಬ್ಮಿಟ್ ಮಾಡೋದು ಅಷ್ಟೇ. ಇವಾಗ ಒಂದೊಂದು ಸ್ಟೆಪ್ಗಳನ್ನ ನೋಡೋಣ ಬನ್ನಿ. ಮೊದಲನೇ ಸ್ಟೆಪ್ಪನ್ನು ಓಪನ್ ಮಾಡಿಕೊಂಡ್ರೆ ಅದರಲ್ಲಿ ನೋಡಿ SATS ನಂಬರ್ ಬೇಕು ಅಂತ ಹೇಳಿದ್ನಲ್ಲ, ಆ ಒಂದು SATS ನಂಬರನ್ನು ಮೊದಲನೇದಾಗಿ ಹಾಕಬೇಕಾಗಿರುತ್ತೆ. ನೋಡಿ, ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. SATS ನಂಬರನ್ನು ಹಾಕೊಂಡ ನಂತರ ಈ ಕಡೆ ಕಾಣ್ತಕ್ಕಂಥ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. SATS ನಂಬರ್ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ಟೂಡೆಂಟ್ದು ಫುಲ್ ಡೀಟೇಲ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಆಧಾರ್ ನಂಬರ್ ಇರುವಂಥ ಹೆಸರು ಮತ್ತು SSP ID ಕೊಟ್ಟಿರುವಂಥ ಹೆಸರು ಬರುತ್ತೆ. ಅದನ್ನೆಲ್ಲ ಸರಿಯಾಗಿದೆ ನೋಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ SATS ನಂಬರ್ ಕೊಟ್ಟಿರುವಂಥ ಫುಲ್ ಡೀಟೇಲ್ಸು ಸ್ಟೂಡೆಂಟು ಡೀಟೇಲ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ಡಿಸ್ಪ್ಲೇಡ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತೆಲ್ಲ ಆಯ್ತಲ್ಲ, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ನೀವು ಎಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕಾಣ್ತಾ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಅಕಾಡೆಮಿಕ್ ಡೀಟೇಲ್ಸು ಸೇವ್ ಆಗುತ್ತೆ. ನೋಡಿ, ಇಲ್ಲಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ.
ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡ್ರೆ ಇಲ್ಲಿ ಪೇರೆಂಟ್ ಆಕ್ಯುಪೇಷನ್ ಡೀಟೇಲ್ಸನ್ನು ಕೇಳುತ್ತೆ. ಅಂದರೆ ಪೋಷಕರು ಅನರ್ಹಮಹಿಳೆ ವೃತ್ತಿಯ ವಿವರಗಳನ್ನು ನಮೂದಿಸಿ ಅಂತ. ಇದರಲ್ಲಿ ನೀವು ನಿಮ್ಮ ಪೋಷಕರೇನಾದರೂ ಅನರ್ಹಮಹಿಳೆ ವೃತ್ತಿಯಲ್ಲಿ ತೊಡಗಿದ್ರೆ ನೀವು ಎಸ್ ಅಂತ ಕೊಡಬೇಕಾಗಿರುತ್ತೆ. ಎಸ್ ಅಂತ ಕೊಟ್ಟಾಗ ಇಲ್ಲಿ ಒಂದು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಿಮ್ಮ ಪೋಷಕರೇನಾದರೂ ಅನರ್ಹಮಹಿಳೆ ವೃತ್ತಿಯಲ್ಲಿ ತೊಡಗಿದ್ರೆ ಅವ್ರಿಗೆ ಒಂದು ಡಾಕ್ಯುಮೆಂಟನ್ನು ಕೊಟ್ಟಿರ್ತಾರೆ. ಆ ಒಂದು ಡಾಕ್ಯುಮೆಂಟ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಪೇರೆಂಟ್ಸ್ ಏನಾದರೂ ಅನರ್ಹಮಹಿಳೆ ವೃತ್ತಿ ತೊಡಗಿಲ್ಲ ಅಂತೇಳಿ ನೋ ಅಂತ ಕೊಡಿ. ನೋ ಅಂತ ಕೊಟ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪೇರೆಂಟ್ ಆಕ್ಯುಪೇಷನ್ ಡೀಟೇಲ್ಸು ಸೇವ್ ಆಗುತ್ತೆ. ಅದಾದ ನಂತರ ಓಕೆ ಕೊಟ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡ್ರೆ ನೆಕ್ಸ್ಟು ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ನಾವು ಕೊಡಬೇಕಾಗಿರುತ್ತೆ. ಜಸ್ಟು ಆರ್ ಡಿ ನಂಬರನ್ನು ಕೊಟ್ಟರೆ ಸಾಕು. ನೋಡಿ ಇಲ್ಲಿ ನಿಮ್ಮದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಳೀತೆ. ನಿಮ್ಮ ಬಳಿ ಜಾತಿ ಆದಾಯ ಪ್ರಮಾಣ ಪತ್ರ ಇದೆಯಾ ಅಂತ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ. ನೆಕ್ಸ್ಟು ನಿಮ್ಮ ಧರ್ಮ ಯಾವುದು ಅಂತ ಕೇಳುತ್ತೆ. ಅಲ್ಲಿ ನಿಮ್ಮದು ಯಾವ ಧರ್ಮ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ದು ನಂಬರನ್ನು ಕೊಡಬೇಕಾಗಿರುತ್ತೆ. ಅವೆರಡು ನಂಬರನ್ನು ನೀವು ಎಂಟ್ರ್ ಮಾಡ್ಕೊಳ್ಳಿ. ಅವೆರಡನ್ನು ಎಂಟ್ರ್ ಮಾಡ್ಕೊಂಡು ನಂತರ ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಡೀಟೇಲ್ಸ್ ಓಪನ್ ಆಗುತ್ತೆ, ಕ್ಯಾಸ್ಟು ಮತ್ತು ಇನ್ಕಮ್ದು. ಅವು ಎರಡದು ಡೀಟೇಲ್ಸ್ ಎಲ್ಲ ಸರಿಯಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಂತರ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟಾಗಿದ್ದರೆ ಎಸ್ ಅಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಂತರ ಕ್ಯಾಸ್ಟು ಮತ್ತು ಇನ್ಕಮಲ್ಲಿರುವಂಥ ನೇಮ್ ಬರುತ್ತೆ, ಸ್ಟೂಡೆಂಟ್ ನೇಮು. ಅದನ್ನು ಸರಿಯಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೋ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸರಿಯಾಗಿದ್ದರೆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡ್ರೆ ಇಲ್ಲಿ ಡಿಸೇಬಿಲಿಟಿ ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಸ್ಟೂಡೆಂಟು ಡಿಸೇಬಿಲಿಟಿ ಆಗಿತ್ತು ಅಂತ ಹೇಳಿದ್ರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಅಲ್ಲಿ ಒಂದು UDID ನಂಬರ್ ಕೇಳುತ್ತೆ. ಆ ನಂಬರನ್ನ ಕೊಟ್ಟು ನೀವು ಅಲ್ಲಿ ಸರಿಯಾಗಿದೆ ಅಂತ ಡೀಟೇಲ್ಸನ್ನು ನೋಡ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ಬೋದು. ಸ್ಟೂಡೆಂಟು ಯಾವುದೇ ರೀತಿಯಾಗಿ ಡಿಸೇಬಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡಿಸೇಬಿಲಿಟಿ ಡೀಟೇಲ್ಸು ಸೇವ್ ಆಗುತ್ತೆ. ಸೇವ್ ಆದ ನಂತರ ನೆಕ್ಸ್ಟು ಇಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಕೇಳುತ್ತೆ. ಆ ಪರ್ಸನಲ್ ಡೀಟೇಲ್ಸಲ್ಲಿ ಮೊದಲನೇದಾಗಿ ನೇಮು ಅಲ್ಲೇ ಬಂದಿರುತ್ತೆ, ಮತ್ತು ಜೆಂಡರ್ ಎಲ್ಲ ಬಂದಿರುತ್ತೆ, ಮೊಬೈಲ್ ನಂಬರೆಲ್ಲ ಅಲ್ಲೇ ಬಂದಿರುತ್ತೆ. ನೀವು ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ರೆಸ್ ಎಲ್ಲ ಆಲ್ರೆಡಿ ಅಲ್ಲೇ ಬಂದಿರುತ್ತೆ. ನಂತರ ಇಲ್ಲಿ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತ ಕೇಳುತ್ತೆ. ನೀವು ಕರ್ನಾಟಕ ರಾಜ್ಯ ನಿವಾಸಿ ಆಗಿದ್ರೆ ಹೌದು ಅಂತ ಕೊಡಿ. ನಂತರ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳುತ್ತೆ. ಎಲ್ಲ ಚೆಕ್ ಮಾಡ್ಕೊಂಡು ಎಸ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದರ ಡಾಟಾ ಸೇವ್ ಆಗುತ್ತೆ. ನಂತರ ಇಲ್ಲಿ ಸ್ಟೆಪ್ 1 ಎಲ್ಲ ಕಂಪ್ಲೀಟ್ ಆಗುತ್ತೆ. ಇವಾಗ ನಾವು ಸ್ಟೆಪ್ 2ಗೆ ಹೋಗ್ಬೋದು. ನೆಕ್ಸ್ಟು ಸ್ಟೆಪ್ 2 ಓಪನ್ ಆಗುತ್ತೆ. ಅದರಲ್ಲಿ ಹಾಸ್ಟೆಲ್ ಡೀಟೇಲ್ಸನ್ನು ಕೇಳುತ್ತೆ. ಈ ಹಾಸ್ಟೆಲ್ ಡೀಟೇಲ್ಸ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಆರ್ ಯು ಡೇ ಸ್ಕಾಲರ್ ಅಂತ ಕೇಳುತ್ತೆ. ನಿಮ್ಮ ಮಗು ಏನಾದ್ರು ಹಾಸ್ಟೆಲಲ್ಲಿ ಓದ್ತಿದ್ರೆ ಇಲ್ಲ ಅಂತ ಕೊಡಿ. ಹಾಸ್ಟೆಲಲ್ಲಿ ಓದ್ತಿಲ್ಲ ಅಂತ ಹೇಳಿದ್ರೆ ಹೌದು ಅಂತ ಕೊಡಿ. ಅಂದರೆ ನೀವು ಡೇ ಸ್ಕಾಲಲ್ಲಿ ಮನೆಯಲ್ಲೇ ಇರ್ತೀರಾ ಅಂತ. ನೋಡಿ ಕೆಳಗಡೆ ಕೊಟ್ಟಿದ್ದಾರೆ. ನೀವು ವಸತಿ ಶಾಲೆಯಲ್ಲಿ ಓದುತ್ತಿದ್ದರೆ ಮಾತ್ರ ದಯವಿಟ್ಟು ಇಲ್ಲ ಆಯ್ಕೆಯನ್ನು ಆರಿಸಿ ಅಂತ ಹೇಳ್ತಾ ಇದೆ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೀಟೇಲ್ಸು ಸೇವ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣ್ತಕ್ಕಂಥ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ 3ನೇ ಸ್ಟೆಪ್ ಓಪನ್ ಆಗುತ್ತೆ. ಈ 3ನೇ ಸ್ಟೆಪ್ಪಲ್ಲಿ ಏನಿಲ್ಲ, ನೀವು ಕೊಟ್ಟಿರುವಂಥ ಡೀಟೇಲ್ಸ್ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು ನೀವು ಸರಿಯಾಗಿದ್ದರೆ ಮಾತ್ರ ಸಬ್ಮಿಟನ್ನು ಕೊಡಿ. ಇಲ್ಲ ಅಂತ ಹೇಳಿದ್ರೆ ಸಬ್ಮಿಟ್ ಎಲ್ಲ ನೀವು ಕೊಡ್ಬಿಟ್ರೆ ಮತ್ತೆ ನೀವು ನಿಮ್ಮ ಡೀಟೇಲ್ಸನ್ನು ನೀವು ಕರೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾವುದೇ ರೀತಿಯ ಎಡಿಟ್ ಆಪ್ಷನ್ ಇಲ್ಲ. ಇವಾಗಲೇ ಎಲ್ಲನೂ ಸರಿಯಾಗಿದೆಯಾ ಅಂತ ನೋಡಿಕೊಂಡು ನೀವು ಕರೆಕ್ಟನ್ನು ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಡಿಕ್ಲೇರೇಷನ್ನ ಕೊಡಬೇಕಾಗಿರುತ್ತೆ. ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮಾಡಿಬಿಟ್ರೆ ಇವಾಗ ನಾವು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಾಗ ಆಯಿತು. ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ತಗೊಳ್ಬೇಕಂತ ಹೇಳಿದ್ರೆ
ಇಲ್ಲಿ ಮೇಲ್ಗಡೆ ಕಾಣ್ತಕ್ಕಂಥ ಪ್ರಿಂಟ್ ಅಕ್ಲಾಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಮತ್ತೆ ನಾವು ಪ್ರಿಂಟನ್ನು ತಗೊಳ್ಬೋದು. ಇದನ್ನು ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣ್ತಕ್ಕಂಥ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಒಂದು ಪ್ರಿಂಟ್ ಓಪನ್ ಆಗುತ್ತೆ. ಪ್ರಿಂಟ್ ಬೇಕಾದ್ರೆ ತಗೊಳ್ಬೋದು ಅಥವಾ ನಿಮ್ಮ ಮೊಬೈಲಲ್ಲೇ ಸೇವ್ ಮಾಡ್ಕೊಳ್ಬೋದು ಅಷ್ಟೇ. ಈ ರೀತಿಯಾಗಿ ಒಂದು ಮೊಬೈಲಲ್ಲಿ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮೊಬೈಲ್ನಲ್ಲೇ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಂಡು, ಇದೇ ರೀತಿಯಾದ ಸ್ಕಾಲರ್ಶಿಪ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.